ಮಾಮ್ಸ್ ವಾಟ್ ಅ ಸರ್ಪ್ರೈಸ್. ಹೇಗಿದ್ದೀರಾ? ನನಗೇನಾಗಿದೆ ಗಂಡ, ಫಸ್ಟ್ ಕ್ಲಾಸ್ ಆಗಿದೆ. ಸೂಪರ್, ಕುಡಿ ಕುಡಿ. ಹೇ ವಾಸು, ಹೇಗೋ ಇದೆಯಾ? ಅಕ್ಕ ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಕಣೋ. ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಫಸ್ಟ್ ಕ್ಲಾಸ್ ಅಕ್ಕ, ನೀವು ಹೇಗಿದ್ದೀರಾ? ಮಾಮನೆ ಫಸ್ಟ್ ಕ್ಲಾಸ್ ಅಂದ್ಮೇಲೆ ಅಳಿಮಯ್ಯ ಫಸ್ಟ್ ರ್ಯಾಂಕ್ ಮಾಮ್ಸ್. ತರ್ಲೆ ಮುಂಡರು ಹೇಗಕ್ಕ ಸಂಭಾಳಿಸ್ತೀವನ್ನ? ಅದನ್ನ ಯಾಕೆ ಕೇಳ್ತೀಯ? ನಿನ್ನ ಅಳಿಯ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಕಣೋ. ಓ ಏನು ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನಗೆ ವಾಷಿಂಗ್ ಪ್ರೋಗ್ರಾಮಾ? ಓಹೋ, ಏನ್ ನಡ್ಗೋಗ್ಬಿಡ್ತೀಯ ನಿನ್ನ ವಾಶ್ ಮಾಡಕ್ಕೆ? ಏನ್ ಡವ್ ಮಾಡ್ತೀಯೋ ಅಳಿಯ? ವಾಸು, ನಿನ್ ಜೊತೆ ಮಾತಾಡ್ ನಿಂತ್ರೆ ಈಗ ಸದ್ಯಕ್ಕಂತೂ ಮುಗಿಯಲ್ಲ. ಬಾ ಫ್ರೆಶ್ ಅಪ್ ಆಗುವಂತೆ. ಸರಿ ಅಕ್ಕ. ತಗೋ ಮಾಮ್ಸ್. ಅಲ್ಲ ಕಣೋ ಅಳಿಮಯ್ಯ, ಅಪರೂಪಕ್ಕೆ ಮನೆಗೆ ಬಂದಿದ್ದೀನಿ. ಒಳ್ಳೆ ಊಟ ತಿಂಡಿ ಹಾಕೋದ್ ಬಿಟ್ಟು ಯಾವ್ದೋ ಪ್ರಾಣಿಗೆ ಹಾಕೋ ಬಿಸ್ಕೆಟ್ ತಂದು ಕೊಡ್ತಾ ಇದೆಯಲ್ಲ. ಮಾಮ್ಸ್ ನೀನೇ ನಿಂಗಂದೆ. ಈ ಬಿಸ್ಕೆಟ್ ಸ್ಪೆಷಾಲಿಟಿ ಗೊತ್ತಾ ನಿನಗೆ? ಒಂದ್ಸಲ ಈ ಬಿಸ್ಕೆಟ್ ನ ಟೀಯಲ್ಲಿ ಹಚ್ಕೊಂಡು ಹಂಗೆ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತೆ, ನಿನ್ಗೆ ಗೊತ್ತೂ ಆಗಲ್ಲ. ಟೇಸ್ಟ್ ಮಾಡು ಒಂದ್ಸಲ. ಹೌದು ಅಂದಂಗೆ ನೀನೇನು ಏನ್ ನಿನ್ ಮನೆಗೆ ಬಂದಾಗ ನಾವೇನೋ ಉಪವಾಸ ಕಳ್ಸಿದೀವಿ ನಂಗೆ ಮಾತಾಡ್ತಿದ್ಯಾ? ಅಂದಾಗ ಚೆನ್ನಾಗಿ ಬಾರ್ಸ್ಕೊಂಡು ಹೋಗ್ತೀಯ ತಾನೆ? ಓಹ್ ತಿನ್ನ ಮಾಮ್ಸ್. ಅಕ್ಕ, ಎಷ್ಟು ದಿನ ಅಂತ ಇವನ್ನ ದನ ಸಾಕ್ತಂಗ್ ಸಾಕ್ತೀಯ, ಒಂದ್ ಕಟ್ ಹಾಕ್ಬಾರ್ದ? ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಕಣೋ, ಆದ್ರೆ ಯಾವ್ದು ಆಗ್ತಿಲ್ಲ. ಅಕ್ಕ ನೀನೇನು ತಲೆ ಕೆಡ್ಸ್ಕೋಬೇಡ. ಮಾರ್ನಾಯಕನಹಳ್ಳಿಲಿ ವಸಂತಪ್ಪನ ಮಗಳು ಕೋಕಿಲ ಅಂತಿದ್ದಾಳೆ. ಅವಳು ಕಿಲ ಕಿಲ ಅಂತ ನಕ್ರೆ ಸಾಕು, ಇವನ್ ಹಂಗೆ ಬಿದ್ದೋಗ್ಬಿಡ್ತಾನೆ. ಅವಳು ನೋಡಕ್ ಸೂಪರ್ ಆಗಿದ್ದಾಳಕ್ಕ. ನೀನು ಅನ್ನೋ ವಾಲ್ಗ ಉದಿಸ್ಬಿಡ್ತೀನಿ. ನನ್ ಮಗ ಅಂತ ತೊಂದ್ರೆ ಎಲ್ಲ ಏನು ಕೊಡೋದೇ ಇಲ್ಲ. ಅವನು ಈಗಾಗ್ಲೇ ಹುಡುಗಿನ ನೋಡ್ಕೊಂಡಿದ್ದಾನ ಕಣೋ. ಅಂದ್ರೆ ವಂಶದ ಚಾಳಿ ಇವನು ಬಿಡ್ಲಿಲ್ಲ ಅನ್ನು. ಏನಿದು, ನನ್ನ ಅಕ್ಕಿ ಮನೆಗೆ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ಯಾರ್ದಾದ್ರೂ ಮದುವೆ ಮುಂಜಿ ಕಾರ್ಯಕ್ರಮ ಏನಾದರೂ ಇದೆಯಾ? ಪೊಲೀಸ್ ಕಾವಲೆಲ್ಲ ಇದ್ದಂಗಿದೆಯಲ್ಲ ಮನೆಗೆ. ಅಲ್ಲಿ ನೋಡಿದ್ರೆ ನಮ್ಮ ಹಕ್ಕಿನ ಸೈಕ್ಯಾಟ್ರಿಸ್ಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಸೀರಿಯಲ್ ಸೆಟ್ಟು, ಪೊಲೀಸು, ಏನೋ ದೊಡ್ಡದಾಗಿ ನಡೀತಾ ಇರೋ ಹಾಗಿದೆಯಲ್ಲ. ಮಾಮ್ಸ್ ನೀನ್ ಇನ್ನೂ ಬಿಟ್ಟಿಲ್ವಾ ಈ ಹೊಗೆ ಅಭ್ಯಾಸನ? ಹೊಗೆ ಹಾಕೊಂಡ್ಮೇಲೆ ಬಿಡೋದು ಹೊಗೆ ಅಭ್ಯಾಸ. ಯಾಕೆ ಮಾಮ್ಸ್ ಆಗಿಲ್ಲ ಮಾತಾಡ್ತೀಯ? ನನ್ ಕಥೆ ಬಿಡೋ. ಯಾರ ಹುಡುಗಿ, ಏನ್ ನಿನ್ ಕಥೆ? ಈಗ ಅದೆಲ್ಲ ಯಾಕೆ ಬಿಡು ಮಾಮ್ಸ್, ಅದು ದೊಡ್ಡ ಕತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಮುಖ್ಯವಾದ ವಿಷಯನ? ಏನದು? ಮಾಮ್ಸ್, ನಮ್ಮಪ್ಪ ಯಾರು? ಚಿಕ್ಕ ವಯಸ್ಸಿನಲ್ಲಿ ನಿನಗೆ ನಾನು ಸುಮಾರು ಸಲ ಈ ಪ್ರಶ್ನೆ ಕೇಳಿದ್ದೀನಿ. ಆದ್ರೆ ನೀನಾಗ ಹೋದವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನನ್ನ ಸುಮ್ಮನಿರಿಸ್ತಿದ್ದೆ. ಆಗ ನಾನು ಅಪ್ಪ ಸತ್ತೋಗಿದ್ದಾರೆ ಅನ್ಕೊಂಡು ಸುಮ್ಮನಾಗ್ತಿದ್ದೆ. ಆದ್ರೆ ಇತ್ತೀಚೆಗೆ ಗೊತ್ತಾಯ್ತು ಅವ್ರು ಬದುಕಿದ್ದಾರೆ ಅಂತ.
ಅದು ಅಮ್ಮ ಹೇಳಿದ ಮೇಲೆನೆ ಗೊತ್ತಾಯ್ತು. ಹೇಳು ಮಾಂಸ, ಏನ್ ನಡೀತು ನಮ್ಮ ಬದುಕಲ್ಲಿ? ನಮ್ಮಪ್ಪ ನಮ್ಮನ್ನು ಯಾಕೆ ಬಿಟ್ಟೋದ್ರು? ಈಗಲೂ ನಾನು ಹೇಳೋದು ಅದನ್ನೇ. ಹೋದವ್ರ ಬಗ್ಗೆ ಮಾತು ಬೇಡ ರಾಹುಲ್. ಅದು ಹಾಗಲ್ಲ ಮಾಂಸ. ರಾಹುಲ್, ಕೆಲವು ಗಾಯಗಳು ಹಾಗೇನೆ ಸಾಯೋ ತನಕ ವಾಸಿ ಆಗಲ್ಲ. ಆದ್ರೆ ನಿಮ್ಮಮ್ಮ ಗಟ್ಟಿಗಿತ್ತಿ ನಿನ್ನ ಮುಖ ನೋಡಿಕೊಂಡು ತನ್ನೆಲ್ಲ ನೋವನ್ನು ನುಂಗ್ಕೊಂಡ್ಬಿಟ್ಲು. ಈ ಸಮಯದಲ್ಲಿ ನಿಮ್ಮಪ್ಪನ ವಿಷಯ ಕೇಳಿ ನಿನ್ನಿಂದ ವಾಸಿಯಾಗಿರೋ ಗಾಯನ ನೀನೆ ಕೆಣಕಿ ರಣ ಮಾಡಬೇಡ. ಈಗ ಈ ವಿಷಯ ತಿಳ್ಕೊಂಡು ನಿನ್ ಲೈಫಲ್ಲಿ ಆಗೋ ವ್ಯತ್ಯಾಸ ಏನು? ಅದು ಹಾಗಲ್ಲ ಮಾಂಸ. ಏಯ್ ರಾಹುಲ್, ನಾನ್ ದಿನ ದೇವ್ರಿಗೆ ದೀಪ ಹಚ್ಬೇಕಾದ್ರೆ ಏನ್ ಕೇಳ್ಕೊತೀನಿ ಗೊತ್ತಾ? ನಮ್ಮ ಅಕ್ಕನ ಥರ ಜೀವನ ಯಾರಿಗೂ ಕೊಡ್ಬೇಡ, ಅವಳು ಪಟ್ಟ ಕಷ್ಟನ ನನ್ನ ಶತ್ರುಗಳಿಗೂ ಕೊಡ್ಬೇಡ ಅಂತ ಕೇಳ್ಕೊತೀನಿ. ಅಷ್ಟೊಂದು ನರಳಾಡ್ಬಿಟ್ಟಿದ್ದಾಳ್ ಕಣೋ ನಿನಗೋಸ್ಕರ. ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ನ ಯಾವ್ದಾದ್ರೂ ಅನಾಥಾಶ್ರಮ ತಳ್ಳಿ ತನ್ನ ಬದುಕನ್ನ ನೋಡ್ಕೊಂಡು ತಾನೇ ಹೊರಟೋಗ್ತಿದ್ಲು. ಆದ್ರೆ ನಮ್ಮಕ್ಕ ಹಾಗೆ ಮಾಡ್ಲಿಲ್ಲ. ನಿನಗೋಸ್ಕರ ತನ್ನನ್ನೇ ತಾನು ಕಳ್ಕೊಂಡು. ದಯವಿಟ್ಟು ಅವಳನ್ನ ಏನು ಕೇಳ್ಬೇಡ. ಸಾಧ್ಯ ಆದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊ, ಇಲ್ಲ ನಿನ್ ಪಾಡಿಗೆ ನೀನ್ ಇದ್ಬಿಡು. ಇದೇ ನೀನು ಅವಳಿಗೆ ಮಾಡೋ ಉಪಕಾರ. ಮಾಂಸ, ನನ್ನನ್ನ ತೀರಾ ಅಷ್ಟು ಕಟ್ಕೊ ಅನ್ಕೊಂಡ? ಏನೋ ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ಅಜಪ್ಪ ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ನನ್ನ ಜೀವನದಲ್ಲಿ ಐಪುನ್ ಬೆಲೆ ಅಷ್ಟೇ. ನನಗೆ ತಂದೆ, ತಾಯಿ, ಗುರು, ದೈವ ಎಲ್ಲ ನಮ್ಮಮ್ಮ ಶಾರದಮ್ಮನೇ. ಬಿಟಾಕ. ಏಯ್, ಸಿಗರೇಟ್ ಸೇದಿದ್ದನ್ನ ನಿಮ್ಮಮ್ಮಂಗೆ ಹೇಳ್ಬೇಡ. ಮಂಗಳಾರತಿ ಎತ್ತು ಬಿಡ್ತಾಳೆ. ಅದೊಂದು ಇದೆಯಲ್ವ ಮಾಂಸದಿಂದ? ಈಗಿದೆ ನಡಿ. ಹಾ, ಸುಮ್ಮನೆ ಹೇಳ್ದೆ ನಡಿ ಮಾಂಸ. ಏಯ್, ತಾತ ನೀರ್ ಕೇಳಿದ್ರಂತೆ. ಥ್ಯಾಂಕ್ ಯು ಮಾ. ಏನಾಯ್ತಮ್ಮ? ಯಾಕೆ ಗಾಬರಿಯಲ್ಲಿದ್ಯಾ? ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರೇನಮ್ಮ? ಹೇಳು, ಒಬ್ಬೊಬ್ಬರಿಗೂ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಇಲ್ಲ ತಾತ, ಯಾರು ಏನು ಹೇಳಿಲ್ಲ. ಮತ್ತೆ ಯಾಕಮ್ಮ ನಿನ್ ಮುಖ ಈ ರೀತಿ ಬಾಡಿದೆ? ಅದು ನಾನೊಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಏನ್ ಮಾತು ಅಂತ ಹೇಳ್ತೀಯಮ್ಮ? ನಿನ್ ಮಾತು ನನ್ನ ಸೀತಾ ಮಾತನ್ನ ಯಾವತ್ತಾದ್ರೂ ತಪ್ಪು ತಿಳ್ಕೊಂಡಿದ್ದೇನೇನಮ್ಮ? ಹೇಳು, ಹೇಳಕೊಂದ ಅದೇನು? ನಾನು ಆಶ್ರಮಕ್ಕೆ ಬರಲ್ಲ ತಾತ. ಯಾಕಮ್ಮ? ನನ್ನ ಜೊತೆ ಹೋಗ್ಬಾರ್ದು ಅಂತ ಯಾರಾದ್ರೂ ಆಜ್ಞೆ ಮಾಡಿದ್ದಾರಾ ಏನು? ಇಲ್ಲ ತಾತ, ನನಗೆ ಈ ಮನೇಲಿ ನಡೀತಿರೋದನ್ನೆಲ್ಲ ನೋಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ಮನೆ ಹೊರಗೆಲ್ಲ ಸೀರಿಯಲ್ ಸೆಟ್ ಹಾಕೊಂಡಿದ್ದಾರೆ, ಅಲಂಕಾರ ಮಾಡಕ್ಕೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಹೌದು, ನಾನು ಗಮನಿಸಿದೆ. ಕೇಳಬೇಕು ಅನ್ಕೊಂಡೆ, ಮರ್ತುಬಿಟ್ಟೆ. ಹೌದು, ಮನೇಲಿ ಏನಾದ್ರು ಪೂಜೆ, ಹೋಮ, ಹವನ ಏನಾದ್ರು ಏರ್ಪಾಟ್ ಮಾಡಿದಾರಮ್ಮ? ಇಲ್ಲ ತಾತ. ಮತ್ತೆ ಅಂಗದನ್ನ ಮನೆ ತುಂಬಿಸ್ಕೊಳಕ್ ತಯಾರಿ ಮಾಡ್ಕೋತಾ ಇದ್ದಾರೆ. ಏನು? ಏನಮ್ಮ ನೀನು ಹೇಳ್ತಾರ ಮಾತು? ನಾನು ಯಾರು? ನಾನು ಏನು ಈ ಮನೆಗೆ? ನನಗೇನು ಸ್ವಲ್ಪನೂ ಬೆಲೆ ಇಲ್ವಾ ಇಲ್ಲಿ? ಅವ್ರು ಇಷ್ಟಾನುಸಾರ ಮಾಡ್ಕೊಂಡು ಹೋಗೋದಕ್ಕೆ ಬಾಯಿಲಿ ವಿಚಾರ ಮಾಡ. ತಾತ, ಬಾಯಿಲಿ ಹಿಂದೆ ಅಜೋ, ಹರ್ಷ, ನೀಲಾ, ಯಶೋದ ಯಾರ್ಯಾರು ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ? ಕೂಸಂಬಿಗಳ ಹೆಗ್ಗಣಿಗಳ ಬನ್ನಿ, ಯಾವ ಫಿಲ್ದಲ್ಲಿ ಸೇರ್ಕೊಂಡಿದ್ದೀರಾ? ನೀವೇನು ಹೊಟ್ಟೆಗೇನು ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ? ಬಾ, ಏನಪ್ಪ ಹೀಗೆ ಮಾತಾಡ್ತಾ ಇದ್ದೀರಾ ನೀವು?
ನೀವ್ ಯಾವತ್ತೂ ಈ ತರ ಕೆಳಸ್ತರದಲ್ಲಿ ಮಾತಾಡ್ದವ್ರಲ್ವಾ? ನೀವು ಕೆಲಸತರ ಕೇಳಿದ್ರೆ ನಿಮಗೆ ಅರ್ಥವಾಗೋ ಭಾಷೆನಲ್ಲಿ ನಾನು ಮಾತಾಡ್ಬೇಕಲ್ವಾ? ಮಾವ ಏನ್ ನಡೀತು ಅಂತ ಇಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀರಾ? ಅವತ್ತೇನು ಹೇಳಿದೆ ನಾನು ಇವಳೇ ಸೀತಾ, ನಾನ್ ನಂಬಿದ್ದೀನಿ, ನೀವೆಲ್ಲ ನಂಬೇಕು ಅಂತ ಹೇಳಿಲ್ಲ? ನಮ್ಗ ನಂಬಿಕೆ ಇಲ್ಲ ಮಾವ. ಇಲ್ದೇ ಇದ್ರೆ ಯಾವ್ದಾದ್ರೂ ಹಾಳು ಬಾವಿಗೆ ಹೋಗಿ ಬೀಳು. ಅಪ್ಪ, ಇವಳು ನಿಮ್ ಸೊಸೆ. ನೀವ್ ಈ ತರ ಮಾತಾಡೋದು ನಿಮ್ ವಯಸ್ಸಿಗೆ ಶೋಭೆ ತರುವಂತದ್ದಲ್ಲ. ಶೋಭೆ ತರದೇ ಇದ್ರೆ ಶೋಭಾ ಯಾತ್ರೆಗೆ ಹೋಗು. ನನಗೆ ಶೋಭೆ ವಿಷಯ ಹೇಳ್ತಾ ಇದ್ದೇನೋ? ಹೆಂಡತಿಗೆ ಒಂದು ವಿಷಯ ಹೇಳಿದ್ ಕೂಡ್ಲೇನೆ ಹೇಗೆ ಹತ್ಕೊಂಡು ಉರಿಯುತ್ತೆ ನೋಡು. ತಾತ, ನೀವು 1000 ಸಲ ಹೇಳಿ, ಈ ಡೂಪ್ಲಿಕೇಟು ಸೀತಾ ಅಲ್ಲ. ಡೂಪ್ಲಿಕೇಟಾ? ನಶೆ ಏರಿರೋ ನೀನ್ ಡೂಪ್ಲಿಕೇಟ್ ಕನ್ನಡಕ ತೆಗೆದು ಅವಳು ನೆಟ್ಟಿಗೆ ನೋಡು, ಸೀತೆನಾ ಅಲ್ವಾ ಅಂತ ಗೊತ್ತಾಗುತ್ತೆ. ನಶೆ ಏರಿರೋದು ಅಣ್ಣನ್ಗಲ್ಲ, ನಿಮಗೆ. ಇವಳು ನಿಮಗೆ ಮಂಕುಬೂದಿ ಎರಚಿದಾಳೆ. ಮಾತೆತ್ತಿದ್ರೆ ಮಂಕುಬೂದಿ ಅಂತ ಹೇಳ್ತಾ ಇದೆಯಲ್ಲೋ, ಎಲ್ಲೋ ಸಿಕ್ಕುತ್ತೆ ಆ ಮಂಕುಬೂದಿ? ಎಷ್ಟೋ ಕೆಜಿಗೆ? 100 200 ತಗೊಂಡ್ ಬಾ. ನಾನೇ ಮಂಕುಬೂದಿ ಇವಳು ಎರಚಿ ಇವಳು ಸೀತೆ ಅಲ್ಲ ಅಂತ ಹೇಳ್ತೀನಿ. ಮಂಕುಬೂದಿ ಅಂತೆ, ಮಂಕುದಿಣ್ಣೆ. ತಾತ, ಈ ಡೂಪ್ಲಿಕೇಟು ನಿಮ್ನ ಬ್ಯಾಡ್ ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ತಗೊಳ್ರಪ್ಪ. ಅಣ್ಣನಿಗೆ ಅಚ್ಚ ಕನ್ನಡದಲ್ಲಿ ಹೇಳಿದ್ದಾಯ್ತು, ತಂಗಿಗೆ ಇಂಗ್ಲಿಷಲ್ಲಿ ಹೇಳಬೇಕು. Look at me, Your Highness, to whomever it concerns. This is to certify the lady standing beside me is neither a cheat nor a fraud. She is none other than Sita. Only Sita. Whether you believe it or not, I don't care. You understood? ಮನುಷ್ಯ ಅಂದ ಮೇಲೆ ಮಾತಿನ ಮೇಲೆ ನಿಲ್ಲಬೇಕು. ಈಗಲೂ ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅಂಗದಾಯಿ ಮನೆಗೆ ಬರೋ ಹಾಗಿಲ್ಲ. ಮನುಷ್ಯ ಅಂದ ಮೇಲೆ ಮಾತಿನ ಮೇಲೆ ನಿಲ್ಲಬೇಕು. ಈಗಲೂ ನಾನು ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅಂಗದಾಯಿ ಮನೆಗೆ ಬರೋ ಹಾಗಿಲ್ಲ. ವೇಳೆ ಅದನ್ನು ಮೀರಿ ಏನಾದರೂ ನಡೆದರೆ ನಾನು ಮನುಷ್ಯನಾಗಲ್ಲ. ಮಾವ, ನೀವ್ ಹೀಗೆಲ್ಲ ಏಕಪಕ್ಷೀಯವಾಗಿ ಮಾತಾಡಬಾರ್ದು. ನೀವೊಬ್ರು ಇವಳನ್ನ ಒಪ್ಕೊಂಡಿದ್ದೀರ ಅಂದ ಮಾತ್ರಕ್ಕೆ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಾದ್ರೂ ಶಾಸನ ಇದೆಯಾ? ಓ, ಆಮೇಲೆ ಅಂದ್ರೆ ಏನ್ ಮಾವ? ಅಪ್ಪ, ಅಂಗದ ಆರ್ಗಿನಿಂದ ಓಡ್ ಬಂದವಳಲ್ಲ, 100 ಜನರ ಎದುರಿಗೆ ಶಾಸ್ತ್ರೋಕ್ತವಾಗಿ ಆರ್ಗಿನ ಕೈ ಹಿಡಿದಿದ್ದಾಳೆ. ಓಹೋ, ಆಮೇಲೆ ಮೇಲೆ ಕಟ್ಕೊಂಡ್ ಹೆಂಡತಿನ ತವ್ರ ಮನೆಗ್ ಬಿಸಾಡಿ ಒಬ್ಬಂಟಿಯಾಗಿ ಜೀವನ ನಡೆಸೋದ್ನ ಸಂಸಾರ ಅಂತ ಕರೆಯೋದು ಇಲ್ಲ, ಅದನ್ನ ಈ ಲೋಕ ಒಪ್ಕೊಳ್ಳೋದು ಇಲ್ಲ.
ತಾತ, ಈ ಡೂಪ್ಲಿಕೇಟ್ಗೋಸ್ಕರ ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡೋದಕ್ಕಾಗಲ್ಲ. ಗುರುವಾರ ಅಂತ ಹೇಳಿ ನನ್ನ ನಾಲ್ಗೆ ಎಲ್ಲ ಬಿದ್ದೋಗಿದೆ. ಆದ್ರೆ ಈ ಸತಿ ಅಂಗದನ ಮನೆಗೆ ತುಂಬಿಸ್ಕೊಳ್ಳೋದು ಶತಸಿದ್ಧ. ಶತಸಿದ್ಧ. ಯಾರೇನೇ ಮಾತಾಡಿದ್ರು ನೀವು ಆಮೇಲೆ ಅಂತ ಇದ್ದೀರಾ? ನೀವೇನೇ ಮಾತಾಡಿದ್ರು ಈ ಸಲ ಅಂಗದ ಅದಕ್ಕೆ ಮನೆ ತುಂಬಿಸ್ಕೊಳ್ಳೋದು ಗ್ಯಾರಂಟಿ. Whether you like it or not. ಇಂಗ್ಲಿಷ್ ಅದಕ್ಕೆ ಹೊರಗಡೆ ಎಲ್ಲ ಸೀರಿಯಲ್ ಸೆಟ್ ಬಿಟ್ಟು ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಕೆಣಕ್ತಾ ಇದ್ದೀನ. ನೀವೆಲ್ಲ ಹೇಳೋದು ಹೇಗಿದೆ ಅಂದ್ರೆ, ನೀವು ಹೀಗೇ ಸೀತಾನ್ ಕರ್ಕೊಂಡು ಹೋಗ್ಬಿಡಿ, ನಾವು ಹಾಗೆಯೇ ಅಂಗದನ್ ಕರ್ಕೊಂಡ್ಬಂದು ಮನೆ ತುಂಬಿಸ್ಕೋತೀವಿ ಅಂತ ಸಂದೇಶನ ರವಾನೆ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರೋ ಮೋಸನ ನಾನೊಪ್ಪಲ್ಲ. ನೀವು ಅನ್ಕೋಬಹುದು ಅದು ಕುಟುಂಬ ರಕ್ಷಣೆ ಅಂತ, ಆದ್ರೆ ಯಾವುದೇ ಕಾರಣಕ್ಕೂ ಅದಾಗೋಕೆ ನಾನ್ ಬಿಡೋಲ್ಲ. ಯಾವುದೇ ಕಾರಣಕ್ಕೂ ನೀವು ಮಾಡ್ತಾ ಇರೋ ಮೋಸನ ನಾನೊಪ್ಪಲ್ಲ. ನೀವು ಅನ್ಕೋಬಹುದು ಅದು ಕುಟುಂಬ ರಕ್ಷಣೆ ಅಂತ, ಆದ್ರೆ ಯಾವುದೇ ಕಾರಣಕ್ಕೂ ಅದಾಗೋಕೆ ನಾನ್ ಬಿಡೋಲ್ಲ. ಕೇಳ್ಕೊಳ್ಳಿ, ಅಂಗದ ಯಾವುದೇ ಕಾರಣಕ್ಕೂ ಈ ಮನೆ ಕಾಲಿಡೋ ಹಾಗಿಲ್ಲ. ಬೆಳೆ ಬಂದ್ರೆ ನೀವ್ಯಾರು ನನ್ನ ಮುಖ ನೋಡೋ ಹಾಗಿಲ್ಲ. ನಾನಾ ಅಂಗದಾನ ತೀರ್ಮಾನ ನಿಮ್ಮದು. ಅಪ್ಪ, ನಮ್ಮೆಲ್ರಿಗೂ ನೀವೇ ಮುಖ್ಯ. ನಂಬಬಹುದಾ ನಿಮ್ಮ ಮಾತನ್ನ? ಅಪ್ಪ, ನೀವು ಹೌದು, ಹಾಗಂತ ನನ್ನ ಭಾಷೆ ಕೊಡು. ನಿರ್ಜನವಾದ ಪ್ರದೇಶ, ಸದ್ದಿಲ್ದಿರೋ ಪ್ರಪಂಚ, ತಣ್ಣಗೆ ಆವರಿಸ್ಕೊಳ್ತಿರೋ ಮಂಜಲೆ ಆನೆಗಳಿಗೆ ಕೆಡ್ಡ ತೋಡೋದು, ಬೇಟೆಗಾರ ಚೇಂಜ್. ಆನೆ ಬದಲಿಗೆ ಒಂದು ಸಿಂಹ ಬಂದು ಬೇಟೆಗಾರನ್ ಮುಂದೆ ನಿಂತು ಹೀಗೆ ರಾಜ ಗಾಂಭೀರ್ಯದಿಂದ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತು ಅಂತ ಇಟ್ಕೊಳ್ಳಿ. ಆವಾಗ ಶುರುವಾಗುತ್ತೆ ಮಜಾ.